ಸ್ವಲ್ಪ ಜಾಗ ಬಿಡ್ರಿ. ಅಧ್ಯಕ್ಷರ ಸರ್ ಈ ಕಡೆ ಒಂದು ಸ್ವಲ್ಪ ಮುಂದೆ ಸರೋಣ ಕಾಣ್ತಾ ಇಲ್ಲ ಇನ್ನು ಮುಂದೆ ಕಾಂಗ್ರೆಸ್ ಪಾರ್ಟಿಗೆ PNB ಬ್ಯಾಂಕ್ ಇತಿಹಾಸದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಿದಂಥ ನಮ್ಮ ಹೆಚ್ಚಿನ ಶಾಸಕರು ಹಾಗೂ ಎಲ್ಲ ಬ್ಯಾಂಕ್ ಅಧ್ಯಕ್ಷರುಗಳೇ ಜಿಲ್ಲಾಧ್ಯಕ್ಷರೇ ಎಲ್ಲ ಮುಖಂಡರುಗಳೇ ಇವತ್ತು 30 ವರ್ಷದಿಂದ ಪಾರ್ಟಿ ಅಸಲಿತ್ತು ಶಾಸಕ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಒಗ್ಗಟ್ಟಿಂದ ಬ್ಯಾಂಕ್ ಕಾಂಗ್ರೆಸ್ ಇದೆ ಏನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ವಿಶ್ವಾಸವನ್ನು ಹೊಂದಿದ್ದೇವೆ. ಬ್ಯಾಂಕ್ನ ಒಂದು ಅಭಿವೃದ್ಧಿ ಅಂತೇಳಿ ಈ ಮುಖಾಂತರ PNB ಬ್ಯಾಂಕ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅದರಲ್ಲಿ PNB ಬ್ಯಾಂಕ್ ಅಧ್ಯಕ್ಷರಾಗಿ ನಮ್ಮ ಬಾಳಿಗೆನಹಳ್ಳಿ ರಾಮಕೃಷ್ಣಪ್ಪನವರ ಮಗ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಜಯಕ್ಕನವರು ಮಗ ಮತ್ತು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀನಿವಾಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷರಾಗಿ ಇವತ್ತು ಅವಿರೋಧವಾಗಿ PNB ಬ್ಯಾಂಕಿಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ನೂತನ ಗ್ರಾಮ ಪಂಚಾಯತಿಯ ಮಾಜಿ ಗ್ರಾಮ ಪಂಚಾಯತ್ ಚೇರ್ಮನ್ ವೆಂಕಟೇಶ್ವರ್ ಕೂಡ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶ್ರೀನಿವಾಸ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ವೆಂಕಟೇಶ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಿರ್ದೇಶಕರುಗಳಿಗೂ ಕೂಡ ನನ್ನ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಕೂಡ ಹೇಳ್ತೇನೆ. ಮತ್ತು ವಿಶೇಷವಾಗಿ ತಾಲೂಕಿನ ಜನತೆ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಮತ್ತು ತಾಲೂಕಿನ ಜನತೆ ತಾಲೂಕಿನ ಶಾಸಕರ ಬಗ್ಗೆ ನಂಬಿಕೆ ಇಟ್ಕೊಂಡು ಇವತ್ತು ನಮಗೆಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ನಮಗೆ ಒಳ್ಳೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ PNB ಬ್ಯಾಂಕ್ ಕೂಡ
ಸುಮಾರು 32 ವರ್ಷ ಆದಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ನಾವು ನಮ್ಮ ತಾಲೂಕಿನ ರೈತರಿಗೆ ವಿಶೇಷವಾಗಿ ಈ PLD ಬ್ಯಾಂಕಿಂದ ಸಿಕ್ಕುವಂಥ ಸವಲತ್ತುಗಳನ್ನು ಕೊಡಿಸೋದು ಇವತ್ತು ಸರ್ಕಾರ ಇರೋದ್ರಿಂದ ಜವಾಬ್ದಾರಿ ತಗೊಂಡಿದೆ. ನಾನು ಕೂಡ SLD ಬ್ಯಾಂಕಿಂದ ನಮ್ಮ PLD ಬ್ಯಾಂಕಿಗೆ ಹೆಚ್ಚಿಗೆ ರೈತರಿಗೆ ಸಾಲ ಕೊಡುತ್ತಾ ಯೋಜನೆ ಕಾರ್ಯಕ್ರಮಗಳಿಗೆ SLD ಬ್ಯಾಂಕ್ ಅಧ್ಯಕ್ಷರು ಕೂಡ ನಮ್ಮ ಶಾಸಕರೇ ಆಗಿದ್ದಾರೆ. ಮತ್ತೆ ಮಂತ್ರಿಗಳು ಕೂಡ ಸಹಕಾರ ಮಂತ್ರಿಗಳು ರಾಜಣ್ಣ ಇಬ್ಬರೂ ಸಹಕಾರವನ್ನು ತಗೊಂಡು ಇಲ್ಲಿವರೆಗೂ ಕೂಡ ಏನು ಕೊಟ್ಟಿದ್ರು ಇನ್ನೂ ಹೆಚ್ಚಿಗೆ ನಮ್ಮ ತಾಲೂಕಿನ ಜನತೆಗೆ PLD ಬ್ಯಾಂಕಿಂದ ಕೊಡುತ್ತ ಸಾಲದ ಕಾರ್ಯಕ್ರಮಗಳೇನಿದ್ದು ಅತಿ ಹೆಚ್ಚಿಗೆ ಕೊಡುತ್ತ ಅವಕಾಶವನ್ನು ನಾನು PLD ಬ್ಯಾಂಕ್ ನಮ್ಮ ಆಡಳಿತಕ್ಕೆ ಮತ್ತು ನಮ್ಮ ತಾಲೂಕಿನ ಜನತೆ ನಂಬಿಕೆ ಇಟ್ಟಿರುವಂಥ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ತುಂಬ ಸಹಕಾರವನ್ನು ಕೊಡ್ತೀನಿ ಈ ತಾಲೂಕಿನ PLD ಬ್ಯಾಂಕ್ ಆಡಳಿತ ಮಂಡಳಿಗೆ ಅಂತೇಳಿ ಹೇಳ್ತಾ, ವಿಶೇಷವಾಗಿ ನಮ್ಮ ಶ್ರೀನಿವಾಸು ಮತ್ತು ಉಪಾಧ್ಯಕ್ಷರು ಅದ್ರ ಜೊತೆಗೆಲ್ಲ ನಮ್ಮ ನಿರ್ದೇಶಕರು ನಮ್ಮ ಪಕ್ಷದ ವತಿಯಿಂದ 11 ಜನ ಆಯ್ಕೆ ಆಗಿದ್ರು. ಅವರೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಪಕ್ಷದ ತೀರ್ಮಾನಕ್ಕೆ ಸಹಕಾರ ಕೊಟ್ಟಿದ್ದು. ಮತ್ತು ವಿರೋಧ ಪಕ್ಷದಲ್ಲೂ ಕೂಡ 4 ಜನ ನಿರ್ದೇಶಕರಿದ್ದರೂ ಕೂಡ ಆ 4 ಜನ ಕೂಡ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದು. ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ಆಡಳಿತಕ್ಕೆ ಸುಗಮವಾಗಿ ಆಡಳಿತ ನಡೆಸೋದಕ್ಕೆ ಸಹಕಾರ ಆಗ್ತದೆ. ನಾನು ಕೂಡ ಶಾಸಕರು ಸರ್ಕಾರ ಕೂಡ ಈ ಆಡಳಿತ ಮಂಡಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿ ವಿಶೇಷವಾಗಿ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಹೆಚ್ಚಿಗೆ ಆಗಿದೆ. ಶ್ರೀನಿವಾಸ್ ಅವರು ಕೂಡ ಅಧ್ಯಕ್ಷರಾಗಿ ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವಂಥ ಜವಾಬ್ದಾರಿ ಕೂಡ ಇದೆ. ಆ ನಂಬಿಕೆ ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಎಲ್ಲ ನಾಯಕರು ಕೂಡ ಶ್ರೀನಿವಾಸು ಆ ನಂಬಿಕೆಯನ್ನು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ ಕೊಡೋ ಜೊತೆಗೆ ಮತ್ತೆ ಕಾಂಗ್ರೆಸ್ನ ಆಡಳಿತ ಬರೋದಕ್ಕೆ PLD ಬ್ಯಾಂಕಲ್ಲಿ ಆಡಳಿತವನ್ನು ಕೊಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಅದರಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ಮತ್ತು ನಿರ್ದೇಶಕರು ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ.